ತಾವು ಮಂತ್ರಿಯಾಗಿದ್ದಾಗ 31 ವಾರ್ಡಲ್ಲಿ ತಾವು ಯಾವುದೇ ಜಾತಿ ಭೇದ ಇಲ್ಲದೆ ತಾವೆಲ್ಲ ಕೊಟ್ಟಿರೋ ಎಲ್ಲ ಸದಸ್ಯರು ಸಮಾಧಾನ ಕೊಟ್ಟಿದ್ದಾರೆ. ಏನು ಚರ್ಚೆ ಆಗ್ತಾ ಇದೆ ಆ ಚರ್ಚೆಯಲ್ಲಿ ಏನು ಮಂಜೂರಾತಿ ಪತ್ರ ಕೊಟ್ಟಿದ್ರು ಆಗಿನ ದಿನದಲ್ಲಿ ಅದರಲ್ಲಿ ಉತ್ತರ ಪೂರ್ವ ಪಶ್ಚಿಮ ಇಬ್ಬಂದಿ ಇದೆ, ಸೈಟ್ ನಂಬರ್ಸ್ ಎಲ್ಲ ಇದೆ. ಆದ್ರೆ ಈಗ ಒಳ್ಳೆ ಕೆಲಸ ನೀಡಿದ ಎಲ್ಲಾ ಸದಸ್ಯರುಗಳು ಹಾಗೂ ಅಧ್ಯಕ್ಷರು, ಕಮಿಷನರ್ಸ್, ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ತಾವೀಗ ಸಂಸದರಾಗ ತಾವು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನೋ ಸ್ವಲ್ಪ ಅನುದಾನಗಳನ್ನು ತಂದು ಇದನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಮಾಡಿದ್ರೆ ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲ ಏನ್ 3000 ಚಿಲ್ಲರೆ ಸೈಟ್ ಏನು ಕೊಟ್ಟಿರಾ, ಇನ್ನ 1000 ಚಿಲ್ಲರೆ ಸೈಟ್ ಬರಬೇಕಾಗಿದೆ ಹೌಸಿಂಗ್ ಬೋರ್ಡ್. ಅದೆಲ್ಲ ಮಾಡಿದಾಗ ಎಲ್ಲಾ ಜಾತಿ ವರ್ಗದವ್ರು ಎಲ್ಲ ಬಡತನಕ್ಕೂ ಒಳ್ಳೇದಾಗುತ್ತೆ. ಒಳ್ಳೆ ಕೆಲಸಕ್ಕೆ ತಾವು ಸ್ವಲ್ಪ ಅನುದಾನ ಏನು ಕೇಂದ್ರ ಸರ್ಕಾರದ ಅನುದಾನ ತಂದು ಇದನ್ನ ಡೆವಲಪ್ ಮಾಡಿ ಬೇಗ ಕೊಟ್ಟಷ್ಟು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಬಹಳಷ್ಟು ಸಂತೋಷವಾಗಿರ್ತಾರೆ ಅಂತ ಈ ಸಭೆಯಲ್ಲಿ ಸ್ಟೇಟ್ಸ್ ಕೊಡ್ತೀವಿ. ಸ್ಟೇಟ್ಸ್ ಮೂಲಕನೇ ನಾವು ವರ್ಕ್ಸ್ ನ ಡೆವಲಪ್ ಮಾಡೋದು. ಆದ್ರೂ ಕೂಡ ಇದನ್ನ ವಿಶೇಷ ಪ್ರಕರಣ ಅಂತ ನಾನು ತಗೊಂಡು ಐ ಡಿಸ್ಕಸ್ ವಿತ್ ದ ಸೆಂಟ್ರಲ್ ಹೌಸಿಂಗ್ ಮಿನಿಸ್ಟರ್. ವಿಶೇಷ ನಿಧಿಯಿಂದ ಆಗ್ಲಿ ಯಾವ್ದಾದ್ರು ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ಅವರು ಭಾವಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಇದು ಜನಕ್ಕೆ ಸಹಾಯ ಆಗ್ತಾ ಇದೆ ಅಂತ ಹೇಳಿ ಈವನ್ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ ಕೂಡ ಇದಕ್ಕೇನಾದ್ರೂ ಅವಕಾಶ ಇದೆಯಾ ಅಂತ ನಾನು ಮಾತನಾಡ್ಕೊಂಡು ಈಗ ಹೆಂಗಿದ್ರು ದೆಹಲಿಯಲ್ಲಿ ಸದನದಲ್ಲಿ ನಾನು ಇರೋದ್ರಿಂದ ಬಹುಶಃ ಈ 2 ವಾರದ ಒಳಗಡೆನೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ನಾವು ಆದಷ್ಟು ಕೂಡ ಇದಕ್ಕೆ ವಿಶೇಷ ಹಣವನ್ನ ದೊಡ್ಡ ರೀತಿಯಲ್ಲಿ, ಯಾಕೆಂದ್ರೆ ರಸ್ತೆ ಆಗ್ಬೇಕು, ನಾವ್ ಹೇಳ್ದಂಗೆ ರಸ್ತೆಗಳು ನಿರ್ಮಾಣ ಮಾಡಬೇಕು, ಚರಂಡಿ ವ್ಯವಸ್ಥೆ ಆಗ್ಬೇಕು. ಅಷ್ಟಾದ್ರೆ ನೀವಿನ್ನ ನಗರಸಭೆಯವರು ಇದ್ದೀರಿ, ನೀವು ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅಲ್ಲೆಲ್ಲ ನೀರು ಇದೆ, ನೀರಿನ ಸಮಸ್ಯೆ ಏನಿಲ್ಲ. ಎಲ್ಲೆಲ್ಲಿ ನಾವು ಸೆಟ್ ಮಾಡಿದೀವಿ ಅಲ್ಲಿ ನೀರಿನ ಸಮಸ್ಯೆ ಏನು ಇಲ್ಲ. ಅಫ್ಕೋರ್ಸ್ ಬೋರ್ವೆಲ್, ಪೈಪ್ ಲೈನ್ ಇವನ್ನೆಲ್ಲ ಕೂಡ ಹಾಕ್ಬೇಕಾಗ್ತದೆ. ಅಕ್ವಿಸಿಷನ್ ಏನಿಲ್ಲ, ಇದೆಲ್ಲ ಸರ್ಕಾರಿ ಜಾಗನೇ. ವಿ ಆರ್ ನಾಟ್ ಅಕ್ವೈರ್ಡ್ ಫ್ರಮ್ ಪ್ರೈವೇಟ್ ಪೀಪಲ್. ಇಲ್ಲ, ಫಾರೆಸ್ಟ್ ಯಾವುದು ಇಲ್ಲ. ಇಟ್ ಈಸ್ ಆಲ್ NOC ಫಾರೆಸ್ಟ್ ಇಂದ. ಮುಂಚೆ ನಾವು 1100 ಹತ್ರ ಮಾಡಿದ್ವಿ, ಫಸ್ಟ್ 1100 ಹತ್ರ ಮಾಡಿದ್ವಿ, ಹತ್ರ ಇರುತ್ತೆ ಅಂತ ಹೇಳಿ. ಅಲ್ಲಿ ಡೀಮ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಎಲ್ಲ ಆಗೋಗಿ ಇನ್ ಸೈಟ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಆ ಸಮಯದಲ್ಲಿ ಫಾರೆಸ್ಟ್ ನಮ್ದು ಅಂದ್ಬಿಟ್ಟು ಅದಾದ್ಮೇಲೆ ಇದಕ್ಕೆ ಹೋಗಿದ್ವಿ ಈಗ ನಾವು. ಆಮೇಲೆ ಈಗ ನಮ್ಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ NOC ಇದೆ. ಟೇಕನ್ ಕೇರ್ ಆಲ್ ದಟ್. ಅದಕ್ಕೆ ನಾನು ಹೇಳಿದ್ದೆ ಇದರಿಂದ ಬಹಳ ಶ್ರಮ ಇದೆ, ನಾನು ಸಭೆಯಲ್ಲಿ ಹೇಳಕ್ಕಾಗಲ್ಲ. ಹಾಗಾಗಿ ಇದನ್ನೇನಾದ್ರೂ ಮಾಡಿ ಬಡವರು ಕೊಟ್ರೆ ನಿಮ್ಗೆಲ್ಲ ಕೂಡ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಿಮ್ಗೂ ಕೂಡ ಒಳ್ಳೇದಾಗ್ತದೆ. ಅಫ್ಕೋರ್ಸ್ ರೋಡು, ಡ್ರೈನ್ಸ್ ಇವನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, 1-1.5 ವರ್ಷ ಬೇಕು.